ಹಾಯ್, ವೆಲ್ಕಮ್ ಟು ಮೈ ಬ್ಲಾಗ್. ನನ್ನ ಮಗ ಮಲ್ಕೊಂಡಾನ, ನನ್ನ ಮಗಳು ಸ್ಕೂಲಿಗೆ ಹೋದ್ಲು, ನಮ್ಮ ಮನೆಯವರು ಹೋದರು. ಇವಾಗ ನಂದು ಎಲ್ಲ ಕೆಲಸನೂ ಮುಗ್ದಿತ್ತು. ಸೊ ಇವತ್ತು 2 ದಿನ ಆಯಿತು. ಆ್ಯಕ್ಚುಲಿ ನಾವು ಊರಿಗೆ ಹೋಗಿದ್ವಿ. ಸೊ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಟೈಮ್ ಸಿಕ್ತು, ಹೀಗಾಗಿ ಇವತ್ತು ಮಾಡ್ದೆ. ಊರಿಗೆ ಹೋಗಿದ್ವಿ, ನಾವು ಸ್ವಲ್ಪ ಬಿಜಾಪುರಿಗೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು, ಹೋಗಿದ್ವಿ. ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡಾತಿದ್ದೆ. ಆ್ಯಕ್ಚುಲಿ ಇವತ್ತು ಏನು ಗೊತ್ತಾ, ಒಂದು ಇಂಪಾರ್ಟೆಂಟ್ ಹೇಳೋದಿತ್ತು. ನನಗೆ ಒಂದು ಆಯ್ತು, ನನಗಾಗಿರೋದು ಬೇರೆ ಆಗಬಾರ್ದು, ಆದರೂ ಈ ವಿಷಯ ಗೊತ್ತಿರಲಿ ಅಂಥೇಳಿ ನಾನು ಇದು ವಿಡಿಯೋ ಮಾಡಾತ್ತೀನಿ. ಹೊಸ ಫೋನ್ ತೊಗೊಂಡವ್ರಿಗೆ, ಎಸ್ಪೆಷಲಿ ಹೊಸ ಫೋನ್ ತೊಗೊಂಡವ್ರಿಗೆ ಈ ಥರ ಪ್ರಾಬ್ಲಮ್ ಆಗಬಾರ್ದು. ಆ್ಯಕ್ಚುಲಿ ನಮ್ಮ ಜಗ್ಗು ನನಗೆ ಮೈಕ್ ಕೊಡ್ಸ್ಯಾರ, ನಾನು ಅದು ಹಾಕೊಳ್ಳೋದೇ ಮರ್ತುಬಿಟ್ಟಿನಿ. ನೋಡಿ, ನಂದು ಬರ್ಡೇಗಂತ ಕೊಡಿಸಿದ್ರು ಅವರು. ನನ್ನ ಬರ್ಡೇ ಮುಗೀತು. ಇವತ್ತು ವ್ಲಾಗ್ ಮಾಡತ್ತೀನಿ ನಾನು. ಸೊ ಇವತ್ತು ಹಾಕೋತೀನಿ ಮೈಕ್, ನೋಡೋಣ ಸೌಂಡ್ ಹೆಂಗೆ ಬರುತ್ತಂತ ಹೇಳಿ. ಮೈಕ್ ಇದು ಜಗ್ಗೋರು ಮೈಕ್ ಕೊಡಿಸಿದ್ರು ನನ್ನ ಬರ್ಡೇಗಂತ ಗಿಫ್ಟ. ಯಾರೋ ಕಮೆಂಟ್ ಮಾಡಿದ್ರಂತ ಒಂದು ವಿಡಿಯೋಗೆ, ನಿಮ್ಮದು ವಾಯ್ಸ್ ಸರಿಯಾಗಿ ಬರಾಕತ್ತಿಲ್ಲ ಅಂಥೇಳಿ. ನಾನು ಅವಾಗೆಲ್ಲ ಏನೂ ಯೂಸ್ ಮಾಡ್ತಿರ್ಲಿಲ್ಲ, ಏನೇನು ಫೋನ್ ಒಂದೇ ಯೂಸ್ ಮಾಡ್ತಿದ್ದೆ. ಇದು ಯಾರೋ ಕಮೆಂಟ್ ಹಾಕಿದ್ರಂತ, ಅವರು ನೋಡ್ಯಾರ. ಕಮೆಂಟ ನೋಡಿ ನನಗೆ ತಗೋ ಇದೊಂದು ಅಂಥೇಳಿ ನನ್ನ ಬರ್ಡೇಗೆ ಕೊಡಿಸಿದ್ರು. ಇದೊಂದು 900 ರುಪೀಸ್. ಬಿಜಾಪುರಿಗೆ ಹೋಗಿದ್ವಿ ಮೊನ್ನೆ. ಸೊ ಇದೊಂದು 900 ರುಪೀಸ್ ಮೈಕ್ ಕೊಡ್ಸಾರ. ಸೊ ಇದನ್ನು ಕನೆಕ್ಟ್ ಮಾಡ್ತೀನಿ, ನೋಡೋಣ ಯಾವ ಥರ ವಾಯ್ಸ್ ಬರುತ್ತಾ ಅಂಥೇಳಿ. ಲೆಟ್ಸ್ ಮೈಕ್ ಹಾಕ್ಕೊಂಡು ವಿಡಿಯೋ ಮಾಡಬೇಕಂದ್ರೆ, ಬಟ್ ಇದು ಚಾರ್ಜ್ ಇಲ್ಲ ಇವಾಗ. ಅದಕ್ಕೆ ಫಸ್ಟ್ ಚಾರ್ಜ್ ಮಾಡ್ತೀನಿ, ಆಮೇಲೆ ಹಾಕ್ಕೊಂಡು ಮಾಡ್ತೀನಿ ವಿಡಿಯೋ. ಇವತ್ತೊಂದು ದಿನ ಚಾರ್ಜ್ ಮಾಡ್ತೀನಿ. ಇದನ್ನು ಚಾರ್ಜ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ವಾಯ್ಸ್ ಅಂಥೇಳಿ. ನಮ್ಮ ಮನೆಯವರು, ನಮ್ಮ ಜಗೋರು ಯಾರೋ ಕಮೆಂಟ್ ಹಾಕಿದ್ರಂತ, ನಿಮ್ಮ ವಾಯ್ಸ್ ಸರಿಯಾಗಿ ಬರಾತಿಲ್ಲ ವಿಡಿಯೋದಾಗ ಅಂಥೇಳಿ. ಸೊ ಅದ್ರ ಸಂಬಂಧ ಅವರು ಇದನ್ನು ಕೊಡಿಸಿದ್ರು ನನಗೆ, ಕ್ಲಿಯರಾಗಿ ಕೇಳಿಸುತ್ತೆ ಅಂಥೇಳಿ. ಅದಕ್ಕೆ ಮೊನ್ನೆ ಬರ್ಡೇಗಂತ ಗಿಫ್ಟ್ ಕೊಟ್ಟಾರೆ ಇದನ್ನು. ಇದು ಇವತ್ತೇ ಹಾಕ್ಕೊಂಡು ಮಾತಾಡ್ಬೇಕಂದೆ, ಬಟ್ ಇದು ಚಾರ್ಜ್ ಇಲ್ಲ, ಚಾಲೂ ಆಗೋಕತ್ತಿಲ್ಲ. ಅದ್ರ ಸಂಬಂಧ ಈಗ ಸ್ವಲ್ಪ ಚಾರ್ಜ್ ಮಾಡ್ತೀನಿ. ಚಾರ್ಜ್ ಮಾಡಿ ಆಮೇಲೆ ನೆಕ್ಸ್ಟ್ ವಿಡಿಯೋದಾಗ ಇದನ್ನೇ ಹಾಕ್ಕೊಂಡು ಮಾತಾಡ್ತೀನಿ. ಇವಾಗ ಏನು ಗೊತ್ತಾ, ಹೊಸ ಫೋನ್ ತೊಗೊಳೋರು ಎಸ್ಪೆಷಲಿ ಮತ್ತು EMI ಮೇಲೆ ತೊಗೊಳೋರು. ನಾನು ಇದನ್ನು ನನ್ನ ಲಾಸ್ಟ್ ಇಯರ್ ಬರ್ಡೇಗೆ ನಮ್ಮ ಜಗ್ಗು ಅವರು ನನಗೆ EMI ಮೇಲೆ ರಿಯಲ್ಮಿ ಫೋನ ಕೊಡಿಸಿದ್ರು. EMI ಮೇಲೆ ಕೊಡಿಸಿದ್ರು. ಇದು 35,000 ಅಷ್ಟಿತ್ತು ಅಮೌಂಟು ಮೊಬೈಲ್ದು. ಅದಕ್ಕೆ ಒಂದು ಸ್ವಲ್ಪ ಅಮೌಂಟ್ ಕಟ್ಟಿ ಉಳ್ಕಿದ್ದು EMI ಮೇಲೆ ತೊಗೊಂಡಾರ. ನಾವು ಅವ್ರಿಗೆ ಹೇಳ್ದೆ, ಈಗ ಯಾಕೆ ತೊಗೊಳಕ್ಕೆ ಹೋಗಿದ್ರಿ, ನಾನು ಇದ್ದಿದ್ರಾಗೆ ಮಾಡ್ತಿದ್ನಲ್ಲ ಅಂಥೇಳಿ. ಇಲ್ಲ ಮತ್ತು ಮಾಡಾತೀನಿ ಏನೋ ಒಂದು, ಅದಕ್ಕೆ ಇದೊಂದು ಇರಲಿ ಬಿಡು, ನನ್ನಿಂದ ಒಂದು ಗಿಫ್ಟ್ ನಿನಗೂ ಒಂದು ಕೊಡಿಸ್ಬೇಕಿತ್ತು ಅಂಥೇಳಿ ಅಂತಂದರು. ಅವ್ರು ನನ್ನ ಮದುವೆ ಆದಮೇಲೆ ಎಷ್ಟು ನಮ್ಮದಿದು 8 ವರ್ಷ ಕಂಪ್ಲೀಟ್ ಆಯಿತು. ಇದು 9ನೇ ವರ್ಷ ಚಾಲು. ಇದು ಫಸ್ಟ್ ಟೈಮ್ ಅವ್ರು ನನಗೆ ಇಷ್ಟು ದೊಡ್ಡ ಅಮೌಂಟ್ಲೆ ಗಿಫ್ಟ್ ಕೊಡಿಸಿದ್ದು ಅಂತಂದ್ರೆ. ನನಗೆ ಅವ್ರ ಕಡೆ ಏನೂ ಗಿಫ್ಟ್ ಕೊಡಿಸ್ಕೊಳಕ್ಕೆ ಇಷ್ಟ ಆಗಲ್ಲ. ಬರೀ ನನಗೆ ಅವ್ರಿಗೆ ಕೊಡಿಸ್ಬೇಕಂತ ಇಷ್ಟ, ನನಗೆ ಆ ಥರ. ಅವ್ರ ಕಡೆಯಿಂದ ಏನೂ ಕೊಡಿಸ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಅದು ನನಗೊಂಥರ ಒಂದೊಂದು ಸಲ ನಿದ್ದೆ ಹತ್ತಂಗಿಲ್ಲ, ಇವು ಇಷ್ಟು ದೊಡ್ಡ ಅಮೌಂಟ್ಲೆ ಕೊಡ್ಸಾರಲ್ಲ ಅಂಥೇಳಿ. ನಾನು ಇದುವರೆಗೂ ಆಯ್ತು, ಇಷ್ಟು ವರ್ಷ ಆಯಿತು ಅವ್ರ ಕಡೆ ನಾನು ಒಂದು 2,000-3,000 ಲಾಸ್ಟ್ ನಾನು ಏನಾದರೂ ಅವ್ರ ಕಡೆಯಿಂದ ಕೊಡಿಸ್ಕೊಂಡಿನಿ ಅಂದ್ರೆ. ಅದಕ್ಕಿಂತ ಹೆಚ್ಚಿಗೆ ನಾನು ಏನೂ ಕೊಡಿಸ್ಕೊಂಡಿಲ್ಲ ಅವ್ರ ಕಡೆಯಿಂದ. ನಂಗೆ ಅದು ಇಷ್ಟನೂ ಆಗಲ್ಲ, ಅವ್ರು ನನ್ನ ಸಂಬಂಧ ಇಷ್ಟು ಖರ್ಚು ಮಾಡ್ತಾರೆ ಅಂಥೇಳಿ. ನನಗೆ ಅವ್ರಿಗೆ ಎಷ್ಟು ಖರ್ಚು ಮಾಡಿದ್ರು ನನಗೆ ಇಷ್ಟ ಆಗಲ್ಲ. ನಾನು ಇವನ್ ಮದುವೆಗಿಂತ ಮುಂಚೆನೂ ಅವ್ರದ್ದು ಜಾಬ್ ಇರಲಿಲ್ಲ, ನಾವಿನ್ನೂ ಸ್ಟೂಡೆಂಟ್ ಇದ್ವಿ. ಅವಾಗ ಲವ್ ಮಾಡಿ ಮದುವೆ ಆದ್ವಿ, ಸ್ಟೂಡೆಂಟ್ ಇದ್ವಿ. ನಮ್ಮದು ಇಬ್ಬರ ಹತ್ರನೂ ಅಮೌಂಟ್ ಇರಲಿಲ್ಲ. ಆದರೂ ಅವಾಗ ನಾನು ಅವ್ರಿಗೆ ಇಷ್ಟ ಎಲ್ಲ ಮಾಡ್ತಿದ್ದೆ. ಹೀಗಾಗಿ ನನಗೆ ಅದೇ ರೂಢ ಇವಾಗಾದ್ರೂ. ನಾನು ಅವ್ರಿಗೆ ಕೊಡಿಸ್ಬೇಕಂತಲೇ ಇಷ್ಟ. ಅವ್ರು ನಂಗೆ ಏನರೇ ಕೊಡಿಸ್ತಾರಂದ್ರೆ ನನಗೆ ಅವ್ರು ದುಡ್ಡು ಖರ್ಚು ಮಾಡಿಸ್ಬೇಕಲ್ಲಪ್ಪ ಅಂತ ಒಂಥರ ಬೇಜಾರು.
ಹೀಗಾಗಿ ನನಗೆ ಅದಕ್ಕೆ ಅವ್ರಿಗೆ ಇಷ್ಟು ಯಾಕೆ ತರಕ್ಕೆ ಹೋದ್ರಿ ಇಷ್ಟು ಕಾಸ್ಟ್ಲಿ, ಅದು EMI ಮೇಲೆ ತೊಗೊಂಡಿನಿ ಅಂತಂದ್ರೆ ತಿಂಗಳ ಮಂತ್ಲಿ ಕಟ್ಟೋದು ಅಂತಂದ್ರೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಅಪ್ಪ ಇಲ್ಲಿ ಬಿಡು EMI ತಿಂಗಳ ನಡಿತೈತಿ ಅಂತ ಹೇಳಿ. ಮತ್ತು ಅದನ್ನು ಕೊಡಿಸಿದ್ರು. ಅದೇ ನಾನು ಇದು ಇನ್ಸ್ಟಾಗ್ರಾಮ್ ಮಾಡ್ತೀನಿ, ಯೂಟ್ಯೂಬ್ ಮಾಡ್ತೀನಿ ಅಂದ ತಕ್ಷಣ ಅವರು ಕೊಡಿಸಿದ್ರು. ಆಯಿತು ಮಾಡಂತ ಹೇಳಿ. ಮತ್ತು ಆಮೇಲೆ ಇದು ನೆಕ್ಸ್ಟ್ ಇದೊಂದು ಗಿಫ್ಟ್ ಇಯರ್. ಲಾಸ್ಟ್ ಇಯರ್ ಫೋನ್ ಕೊಡಿಸಿದ್ರು, ಈ ಇಯರ್ ಇದು ಕೊಡ್ಸಾರ ಮೈಕ್. ಓಕೆ, ಇದು ಫೋನ್ ಕೊಡಿಸಿದ್ದಾಯ್ತಲ್ಲ, ಫೋನ EMI ಮೇಲೆ ಕೊಡಿಸಿದ್ರು ಅವರು. ಅದು ನಮ್ಮದು 9 ಮಂತದ್ದು EMI ಇತ್ತು. 9 ಮಂತದ್ದು EMI ಇತ್ತು, ಅದು ಮುಗೀತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಅದು YT ಸ್ಟುಡಿಯೋ ಡೌನ್ಲೋಡ್ ಮಾಡತ್ತಿದ್ದೆ, ಒಟ್ಟು ಬರತ್ತಿದ್ದಿಲ್ಲ. ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಿದ್ದೆ. YT ಸ್ಟುಡಿಯೋ ನನಗೆ ಫಸ್ಟಿಗೆ ಗೊತ್ತಿಲ್ಲ, YT ಸ್ಟುಡಿಯೋ ಬಗ್ಗೆನೇ ಗೊತ್ತಿಲ್ಲ, ಯೂಟ್ಯೂಬ್ ಬಗ್ಗೆನೂ ಏನೂ ಗೊತ್ತಿಲ್ಲ ನನಗೆ. ನಮ್ಮ ಸರೌಂಡ್ ಒಳಗೆ ನಾನು ಯಾರೂ ಯೂಟ್ಯೂಬ್ ಮಾಡಿಲ್ಲ ನನಗೆ. ನಾನೇ ಫಸ್ಟ್ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನನ್ನ ಫ್ರೆಂಡ್ಸ್ ಒಳಗೂ ಯಾರೂ ಇಲ್ಲ, ನಮ್ಮ ರಿಲೇಟಿವ್ಸ್ ಒಳಗೂ ಯಾರೂ ಇಲ್ಲ. ನಾನು ಅದೇ ಯೂಟ್ಯೂಬ್ನಾಗ ನೋಡಿನೇ ಕಲ್ತಿದ್ದು. ನಾನು ಹೆಂಗೆ ಮಾಡಬೇಕು, ಹೆಂಗೆಲ್ಲ ವಿಡಿಯೋ ಮಾಡಬೇಕು, ಹೆಂಗೆಲ್ಲ ಎಡಿಟ್ ಮಾಡಬೇಕು ಅಂಥೇಳಿ. ನನ್ನ ಸರೌಂಡಿಂಗ್ ಒಳಗೆ ನನಗೆ ಯೂಟ್ಯೂಬ್ ಅಂತ ಏನೂ ಗೊತ್ತಿಲ್ಲ ನನಗೆ. ನಾನು ಏನೋ ಒಂದು ವಿಡಿಯೋ ಎಡಿಟ್ ಮಾಡ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ನಂಗೆ YT ಸ್ಟುಡಿಯೋದ ಬಗ್ಗೆನೂ ನನಗೆ ಗೊತ್ತಿರಲಿಲ್ಲ. ನನಗೆ ಹಿಂಗೆ ಏನೋ ಯೂಟ್ಯೂಬದ್ದು ಸರ್ಚ್ ಮಾಡಾಗ YT ಸ್ಟುಡಿಯೋ ಒಳಗೆ ಸೆಟ್ಟಿಂಗ್ ಹಂಗಿರ್ತಾವೆ ಅಂತೇಳಿ ಅವಾಗ ನನಗೆ ಒಂದು 8-10 ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಂಗೆ ಗೊತ್ತಾಯಿತು YT ಸ್ಟುಡಿಯೋದಾಗ ಇದೆಲ್ಲ ಸೆಟ್ಟಿಂಗ್ ಮಾಡಬೇಕು ಅಂತ ಹೇಳಿ. ನನಗೆ ಗೊತ್ತೇ ಇರಲಿಲ್ಲ ಅದನ್ನ. ಆಮೇಲೆ ಫಸ್ಟಿಗೆ ಯೂಟ್ಯೂಬ್ ಮಾಡೋಕ್ಕೆ ಗೊತ್ತಿರಲಿಲ್ಲ, ನಾನು ಬರೀ ಯೂಟ್ಯೂಬ್ನಾಗ ಅಷ್ಟೇ ಬಿಡ್ತಿದ್ದೆ, ಅದಕ್ಕೆ ಗೊತ್ತಿರಲಿಲ್ಲ ನನಗೆ. ಆಮೇಲೆ YT ಸ್ಟುಡಿಯೋ ನಾನು ಪ್ಲೇಸ್ಟೋರೇ ಹೋಗ್ಬಿಟ್ಟಿತ್ತು ನನ್ನ ಫೋನ್ದಾಗ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟಿತ್ತು. ನಾ ಏನಾದರೂ ಪ್ರಾಬ್ಲಮ್ ಏನೋ ಅಂಥೇಳಿ ಎಷ್ಟೋ ಗೂಗಲ್ನಾಗ ಹೋಗಿ ಕ್ರೋಮ್ನಾಗ ಹೋಗಿ ಡೌನ್ಲೋಡ್ ಮಾಡ್ತಿದ್ದೆ, ಅಲ್ಲೂ ಡೌನ್ಲೋಡ್ ಆಗಲಿಲ್ಲ ಪ್ಲೇಸ್ಟೋರ್. ಅದು ನಾನು ಸ್ಕ್ರೀನ್ಶಾಟ್ ಮಾಡಿಟ್ಟಿದ್ದೆ, ಅದು ಏನು ಬರುತ್ತಂತೆ. ಬಟ್ ಐತೋ ಇಲ್ಲ ಗೊತ್ತಿಲ್ಲ, ಇತ್ತಂದರೆ ನಾನು ಲಾಸ್ಟಿಗೆ ಹಾಕಿರ್ತೀನಿ. ಆಮೇಲೆ ಅದನ್ನು YT ಸ್ಟುಡಿಯೋ ಡೌನ್ಲೋಡ್ ಮಾಡೋಕ್ಕೆ ಬರತ್ತೇ ಇಲ್ಲ. ChatGPT ಟ್ರೈ ಮಾಡೋಕ್ಕೆ ಹೋಗಿದ್ದೆ, ChatGPTನೂ ಡೌನ್ಲೋಡ್ ಆಗಾಕತ್ತಿದ್ದಿಲ್ಲ, YT ಸ್ಟುಡಿಯೋ ಡೌನ್ಲೋಡ್ ಆಗಾಕತ್ತಿದ್ದಿಲ್ಲ. ನಾನು ಈಗೇನು ಪ್ರಾಬ್ಲಮ್ಮಪ್ಪ, ನಂಗೆ ಗೊತ್ತೇ ಆಗಿಲ್ಲ ನನಗೆ. ಇವ್ರು EMI ಮೇಲೆ ತೊಗೊಂಡಿರ್ತಾರೆ, ಇವರು ಹಿಂಗೆ ಮಾಡಿರ್ತಾರೆ ಅಂತ ತೊಗೊಂಡಿದ್ದಕ್ಕೆ ಹಿಂಗೆ ಮಾಡಿರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಮೊದಲೆಲ್ಲ EMI ಮೇಲೆ ತೊಗೊಂಡಿವಿ, ಬಟ್ ಅವಾಗ ಏನೂ ಪ್ರಾಬ್ಲಮ್ ಇರಲಿಲ್ಲ. ನನ್ನ ಪಪ್ಪ ಒಂದು ಫೋನ್ ಕೊಡಿಸಿದ್ರು. ನಂದು ಮದುವೆ ಆದಮೇಲೆ ಅದು ನನ್ನ ಫೋನ್ ಕೆಟ್ಟು ಹೋಗಿತ್ತು. ಅದಕ್ಕೆ ಮದುವೆ ಆದಮೇಲೆ ಅವ್ರು ಅವಾಗನ ನನಗೆ ಒಂದು 26,000 ಫೋನ್ ಕೊಡಿಸಿದ್ರು. ಓಪೋ ಫೋನ್ ಕೊಡಿಸಿದ್ರು. ಅವಾಗ ಅವ್ರು EMI ಮೇಲೆ ಕೊಡಿಸಿದ್ರು ನನಗೆ ನಮ್ಮ ಪಪ್ಪ. ಅವಾಗೇನೂ ಪ್ರಾಬ್ಲಮ್ ಇರಲಿಲ್ಲ. ಅವಾಗ ನನಗಿದು ಯೂಟ್ಯೂಬ್ ಬಗ್ಗೆನೂ ಅಷ್ಟಿರಲಿಲ್ಲ, ಜಸ್ಟ್ ನೋಡ್ತಿದ್ದೆ. ಬಟ್ ಪ್ಲೇಸ್ಟೋರ್ ಅದು ಎಲ್ಲ ಇತ್ತು, ಅವಾಗೇನೂ ಪ್ರಾಬ್ಲಮ್ ಇದ್ದಿಲ್ಲ. ಎಲ್ಲ ಡೌನ್ಲೋಡ್ ಆಗ್ತಿದ್ದು, ಎಲ್ಲ ಆ್ಯಪ್ಸು ಡೌನ್ಲೋಡ್ ಆಗ್ತಿದ್ದು. ಈ ಸಲ ಇವ್ರು ತೊಗೊಂಬಂದಿದ್ರ, ನನಗೆ ಗೊತ್ತಿಲ್ಲ ಮತ್ತೆ ಅದೇ ಥರ ಆಗುತ್ತೆ ಅಂತೇಳಿ. ನಾನು ಯಾಕೆ ಡೌನ್ಲೋಡ್ ಆಗತ್ತಿಲ್ಲಪ್ಪ, ಏನು ಪ್ರಾಬ್ಲಮ್, ನನ್ನ ಸೆಟ್ಟಿಂಗ್ ಏನಾರ ಪ್ರಾಬ್ಲಮ್ ಏನಂತೇಳಿ ನಾನು ಒಂದು ಸಲ ಬಿಜಾಪುರಕ್ಕೆ ಹೋದಾಗ ತೋರಿಸ್ಕೊಂಡೆ. ಅದು ಸರ್ವಿಸ್ ಸೆಂಟರ್ಗೆ ಹೋಗಿದ್ದೆ, ಅದನ್ನು ಫೋನ್ ತೋರಿಸಿದ್ದೆ. ನೋಡಿರಿ ಇದು YT ಸ್ಟುಡಿಯೋ ಡೌನ್ಲೋಡ್ ಆಗತ್ತಿಲ್ಲ, ChatGPT ಡೌನ್ಲೋಡ್ ಆಗತ್ತಿಲ್ಲ, ಮತ್ತು ಒಂದೊಂದು 2-3 ಆ್ಯಪ್ ಯಾವ್ಯಾವ ಒಟ್ಟು ಯೂಟ್ಯೂಬಿಗೆ ಸಂಬಂಧಪಟ್ಟಿದ್ದೇನೆ ಡೌನ್ಲೋಡ್ ಮಾಡಾಕತ್ತಿದ್ದೆ, ಅವು ಬರಲೇ ಇಲ್ಲಪ್ಪ. ಅದಕ್ಕೆ ಏನೋ ಹೇಳ್ತಿತ್ತು, ವಿಲ್ ಬಿಡ್ ಇನ್ಸ್ಟಾಲ ಹಿಂಗೇನೋ ಹೇಳ್ತಿತ್ತದು. ಅದಕ್ಕೆ ನಾನು ಏನು ಪ್ರಾಬ್ಲಮ್ ಅಂಥೇಳಿ ಹೋಗಿ ಸರ್ವಿಸಿಂಗ್ ಸೆಂಟರ್ನಾಗ ಹೋಗಿದ್ದೆ ನಾನು. ಇದು ಫೋನಿನ ಸರ್ವಿಸಿಂಗ್ ಸೆಂಟರ್ ಅದಾವ ಬಿಜಾಪುರ್ನಾಗ. ಹೋಗಿದ್ದೆ, ಅಲ್ಲಿ ಹೋಗಿ ಕೇಳಿದೆ. ಅವ್ರು ಏನಂದರು, ಅದು ನೀವು ಒಂದು ದಿನ ಇಲ್ಲಿಟ್ಟು ಹೋಗ್ಬೇಕ್ರಿ, ಮತ್ತು ಅಷ್ಟು ನಾವು ರೀಸ್ಟಾರ್ಟ್ ಮಾಡ್ತೀವಿ, ಎಲ್ಲ ಫೋಟೋಸು ಎಲ್ಲ ವಿಡಿಯೋಸು ಎಲ್ಲ ಹೋಗ್ತಾವು ಅಂತಂದರು. ಅಪ್ಪ ನನಗೆ 1 ಇಯರ್ ಪೂರ್ತಿ ಮೆಮ್ರಿ ಇದ್ದು ಈ ಫೋನ್ದಾಗ. 1 ಇಯರ್ ಪೂರ್ತಿ ಮೆಮ್ರಿ ಹೋಗ್ತಾವಲ್ಲಪ್ಪ ಅಂಥೇಳಿ. ಎಲ್ಲ ಹೋಗ್ತಾವ್ರಿ ನಮಗೆ. 1 ಇಯರ್ ಮೆಮ್ರಿ ಅದಾವೆ, ಎಲ್ಲ ಫೋಟೋಸು ವಿಡಿಯೋಸು. ಮತ್ತು ನಾನು ಹಿಂಗೆಲ್ಲ ಯೂಟ್ಯೂಬೆಲ್ಲ ಮಾಡ್ತೀನಿ ಅಂತಂದೆ. ಇಲ್ರಿ ಹಂಗಂದ್ರೆ ನೀವು ಒಂದು ಪೆನ್ಡ್ರೈವ್ ತೊಗೋರಿ, ಪೆನ್ಡ್ರೈವ್ ಒಳಗೆ ನಿಮ್ದು ಅಷ್ಟು ಡಾಟಾ ಹಾಕ್ಕೊಂಡು ಫೋನ್ ತೊಗೊಂಡು ಬರ್ರಿ, ನಾವು ಎಲ್ಲ ರೀಸೆಟ್ ಮಾಡ್ತೀವಿ ಅಂತಂದ್ರು. ಹಂಗಂದ್ರೆ ನಮಗೆ ಮಾಡೋಕ್ಕೆ ಬರುತ್ತಲ್ರಿ ಮನ್ಯಾಗ, ಎಲ್ಲ ಒಂದು ಪೆನ್ಡ್ರೈವ್ದಾಗ ಹಾಕ್ಕೊಂಡು ನಾವೇ ರೀಸ್ಟಾರ್ಟ್ ಮಾಡೋಕ್ಕೆ ಬರುತ್ತಲ್ಲ, ಫುಲ್ ಹೊಸದು ಮಾಡ್ದಂಗೆ ಆಗುತ್ತಲ್ಲ ಅಂತ. ಆಯ್ತು, ನೀನು ಟ್ರೈ ಮಾಡಿ ನೋಡಿರಿ ನೀವು ಅದನ್ನು, ಅದು ನಿಮ್ಮ ಕಡೆನೂ ಆಗಲಿಲ್ಲ ಅಂದರೆ ತೊಗೊಂಬರ್ರಿ, ಚೆಕ್ ಮಾಡ್ತೀವಿ ಅಂತ ಅಂದ್ರು ಅವರು. ಆಯಿತು ಅಂಥೇಳಿ ನಾನು ಅಷ್ಟು ಒಂದು ತಿಂಗಳು 2 ಮಂತ್ಸ್ ಆಯ್ತೇನೋ, ಅದನ್ನು ಹೋಗಿ ಕೇಳ್ಕೊಂಡು ಬಂದೆ. ನನಗೆ ಮತ್ತೆ ಪೆನ್ಡ್ರೈವ್ ತೊಗೊಳೋದು, ಅದಕ್ಕೆಲ್ಲ ಡಾಟಾ ಮಾಡೋದು ಎಲ್ಲ ಭಾಳ ಇದು ಆಗುತ್ತೆ. ಅದ್ರೊಳಗೆ ನಾವು ಸಮ್ಮರ್ ಹಾಲಿಡೇ ಒಳಗೆ ಆ ಕಡೆ ಇಷ್ಟು ಓಡಾಡಕತ್ತಿದ್ದೆ, ಹಿಂಗೆ ಟೈಮೇ ಇರಲಿಲ್ಲ ನನಗೆ. ಅದಕ್ಕೆ ಆನ್ಲೈನ್ ಮಾಡ್ಬೇಕಂಥೇಳಿ ಆನ್ಲೈನ್ ಅದು ನೋಡಿದೆ. ನಮ್ಮ ಇವ್ರೇನಂದ್ರು, ಜಗೋರು ಏನಂದರು,
ನೋಡುನ್ ಗಪ್ಪು ಅದು ಏನೋ EMI ಮೇಲೆ ತೊಗೊಂಡ್ರೆ ಈ ಥರ ಆಗ್ತಾವಂತ ಯೂಟ್ಯೂಬ್ನಾಗ ನೋಡಿನಿ ನಾನು ಅಂತಂದರು. ಈ ಥರನೂ ಆಗ್ತಾವೆ, ನಾ ಮೊದಲೆಲ್ಲ ತೊಗೊಂಡಿನಲ್ಲ ಈ ಥರ ಏನೂ ಆಗಿಲ್ಲ ಅಂತಂದರು. ಇಲ್ಲ ಯೂಟ್ಯೂಬ್ನಾಗ ತೋರ್ಸಾರವರು EMI ಮೇಲೆ ತೊಗೊಂಡವ್ರಿಗೆ ಈ ಥರ ಡೌನ್ಲೋಡ್ ಆಗಂಗಿಲ್ಲ ಅಂತಂದರು. ನಾನು EMI ಮೇಲೆ ತೊಗೊಂಡಿದ್ದು ಫೋನ್ಗಳು ಈ ಥರ ಎಲ್ಲ ಲಾಕ್ ಮಾಡಿ ಇಟ್ಟಿರ್ತಾರಂತ ಅವರು ಅಂತ ಹಂಗಂದರು. ಈ ಥರನೂ ಮಾಡ್ತಾರೆ, ನಾವು ಮೊದಲೆಲ್ಲ ತೊಗೊಂಡಿವಲ್ಲ ಆ ಥರ ಏನೂ ಆಗಿಲ್ಲಲ್ಲ ಅಂತ ನಾನು ಅಂದೆ ಅವರಿಗೆ. ಇಲ್ಲ ಕೇಳೋಣಿಲ್ಲ ಅಂತ ಹೇಳಿ ಮತ್ತೆ ಒಂದಿನ ಹೋದ್ರು ಅವರು ಅಂಗಡಿಗೆ ಹೋಗಿದ್ರು. ನಮ್ಮದು ಈ ಫೋನ್ ಎಲ್ಲಿ ತೊಗೊಂಡಾರಲ್ಲ ಅದೇ ಅಂಗಡಿಗೆ ಹೋದ್ರು ಅವರು. ಹೋಗಿದ್ರಂತ ಅಲ್ಲೇ ಹೋದಾಗ ನಿಡ್ಗುಂದಿ ಒಳಗೆ ತೊಗೊಂಡ್ರಿ ಅವರು. ಇಲ್ಲೇ ನಮ್ದು ನಿಡ್ಗುಂದಿ ಒಳಗೆ ತೊಗೊಂಡಿದ್ರು ಅವರು. ಅದಕ್ಕೆ ನಿಡ್ಗುಂದಿಗೆ ಹೋದಾಗ ಹಿಂಗೆ ರೀ ನಮ್ದು ವೈಫ್ ಅವ್ರದ್ದು ಫೋನು EMI ಮೇಲೆ ತೊಗೊಂಡಿದ್ವಿ, ಅದು ಕಂಪ್ಲೀಟ್ ಆಗಿತ್ತು. ನಾವು 1 ಇಯರು ಇದು ಮಾಡಿಲ್ಲ, 1 ಮಂತೂ ಇದು ಮಾಡಿಲ್ಲ, ಇನ್ನು ಕರೆಕ್ಟಾಗಿ ತುಂಬಿವಿ ನಾವು. 1 ತಿಂಗಳೂ ಇದು ಲೇಟಾಗಿ ಮಾಡಿಲ್ಲ. ಅದಕ್ಕೆ ನಾ ಹೋಗಿ ಹೇಳಿದ್ರಿ ಇವರು ಹಿಂಗಾಗೈತಿ ಅಂತ. ಹೌದ್ರಿ, ಅದು ನಾವು ಸೆಟ್ಟಿಂಗ್ ಮಾಡಿರ್ತೀವಿ ರೀ, ಕೆಲವೊಬ್ರು EMI ಕರೆಕ್ಟಾಗಿ ತುಂಬಂಗಿಲ್ಲ, ಅದಕ್ಕೆ ಆ ಥರ ನಾವು ಸೆಟ್ಟಿಂಗ್ ಮಾಡಿರ್ತೀವಿ ಅಂತಂದ್ರು ಅವರು. ನಾ ಶಾಕ್ ಆದೆ, ಈ ಥರನೂ ಮಾಡ್ತಾರಾ ಅಂಥೇಳಿ. ನನಗೆ ಇದೇ ಫಸ್ಟ್ ಟೈಮ್ ಆಗಿದ್ದು ನನಗೂ. ನಾವು ಮೊದಲೆಲ್ಲ ನಮ್ಮ EMI ತೊಗೋತಾರೆ ನಮ್ಮ ಮನ್ಯಾಗ, ನಾವು ತೊಗೋತೀವಿ. ನಮ್ಮದು ಇದು 2ನೇ ನನ್ನ EMI ಮೇಲೆ ತೊಗೊಳ್ಳೋದು. ಅದು ನನ್ನ ಪಪ್ಪ ಕೊಡಿಸಿದ್ರು, ಇದೊಂದು ಇವ್ರು ಕೊಡಿಸಿದ್ದು. ಅವಾಗ ಏನೂ ಆಗಿರಲಿಲ್ಲ. ಮತ್ತು ನಮ್ಮ ಅಕ್ಕಗಳು ಅವರು ತೊಗೊತಾರೆ, ಅವ್ರದ್ದು ಏನೂ ಆಗಿರಲಿಲ್ಲ. ನನಗೆ ಯಾಕೆ ಈ ಥರ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಒಂಥರ ಅನ್ನಿಸ್ತು ನನಗೆ, ಏನಪ್ಪ ಇದು ನಾವು ಹೋಗಿ ಕೇಳ್ಕೊಂಡ್ವಿ ಗೊತ್ತಾಯಿತು. ಇರ್ಲಿಕ್ಕಂದ್ರೆ ಎಲ್ಲ ಎಷ್ಟು ಪ್ರಾಬ್ಲಮ್. ಅವ್ರು ಹೇಳಿದ್ರು ಒಂದಿನ ಅಲ್ಲೇ ಇಡ್ಬೇಕ್ರಿ ನೀವು, ಮತ್ತೆಲ್ಲ ಇದು ಮಾಡ್ಕೊತ ಫೋಟೋ ಎಲ್ಲ ಹೋಗ್ತಾವೆ ಅಂದಿದ್ರು. ನನಗೆ ಒಂಥರ ಅನ್ನಿಸ್ಬಿಟ್ಟಿತ್ತು, ಏನಪ್ಪ ಅಂಥೇಳಿ. ದುಡ್ಡು ಕೊಟ್ಟು ಈ ಥರ ಎಲ್ಲ ಮಾಡಿಸ್ಕೋಬೇಕಲ್ಲ ಅಂಥೇಳಿ. ಅದಕ್ಕೆ ನಂತರ ಆಗಿದ್ದೇ ಆಗಬಾರ್ದು ಅಂಥೇಳಿ ಅದಕ್ಕೆ ನಾನು ಇದು ವಿಡಿಯೋ ಮಾಡಿದ್ದೆ. ನೋಡಿರಿ, ಒಂದು ಸ್ವಲ್ಪ EMI ಮೇಲೆ ಫೋನ್ ಅದು ತೊಗೊಳ್ಳೋರು ಹುಷಾರಾಗಿರ್ರಿ ಅಷ್ಟೇ ಹೇಳೋದು. EMI ಮೇಲೆ ತೊಗೊಳ್ಳೋರು ಒಂದು ಸ್ವಲ್ಪ ಹುಷಾರಾಗಿರಿ. ಬರೀ ಚಹಾ ಕುಡಿಯೋನು. ನನ್ನ ಮಗ ಮಲ್ಕೊಂಡ, ಈಗ ಸ್ವಲ್ಪ ಮೈಂಡ್ ಫ್ರೀ ಆಯಿತು. ಅದಕ್ಕೆ ವಿಡಿಯೋ ಮಾಡ್ಕೋತ ಹಂಗೆ ಚಹಾ ಕುಡಿದ್ರಾಯ್ತು. ಆಗಳೇ ಚಹಾ ಮಾಡಿಟ್ಟಿದ್ದೆ, ನಂಗೆ ಟೈಮೇ ಸಿಕ್ಕಿರಲಿಲ್ಲ ಚಹಾ ಕುಡಿಯೋಕೆ. ಅದ್ರ ಸಂಬಂಧ ಈಗ ಕುಡಿದ್ರಾಯ್ತು ಅಂಥೇಳಿ. ನೋಡಿರಿ, ಹೊಸ ಫೋನ್ನ ತೊಗೊಳ್ಳೋರು ಒಂದು ಸ್ವಲ್ಪ ಕೇಳ್ಕೊರಿ. EMI ಮೇಲೆ ದುಡ್ಡು ಕ್ಯಾಶ್ ಕೊಟ್ಟು ತೊಗೊಳೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಜಾಸ್ತಿ ಜನ EMI ಮೇಲೆ ತೊಗೊಳ್ಳೋರೇ ಜಾಸ್ತಿ ನಾನು ನೋಡಿದ ಪ್ರಕಾರ. ಯಾಕಂದರೆ ಎಲ್ಲರೂ ಏನಪ್ಪ ಇಷ್ಟು ದುಡ್ಡು ಒಮ್ಮೆಲ್ಗೆ ಕೊಡಬೇಕಲ್ಲ ಅನ್ನೋರು ಇರ್ತಾರೆ. ನಮ್ಮ ಥರ ಮೆಂಟಾಲಿಟಿ, ನನಗಂತೂ ಇದೇ ಮೆಂಟಾಲಿಟಿ. ಇಷ್ಟು EMI ಮೇಲೆ ತೊಗೊಳ್ಳೋರೇ ಜಾಸ್ತಿ ಜನ ನಾನು ನೋಡಿದ್ದು. EMI ಮೇಲೆ ಜಾಸ್ತಿ ತೊಗೋತಾರ. ನಮ್ಮ ಥರ ಯೋಚನೆ ಮಾಡೋರೇ ಜಾಸ್ತಿ. ಏನಪ್ಪ ಇಷ್ಟು ದೊಡ್ಡ ಅಮೌಂಟು ಒಮ್ಮೆಲ್ಗೆ ಕೊಟ್ಬಿಡ್ಬೇಕಲ್ಲ, ಇದು ಆಪ್ಷನ್ ಅದಲ್ಲ. ಆಪ್ಷನ್ ಇರಲಿಲ್ಲ ಅಂದ್ರೆ ಆ ಮಾತು ಬೇರೆ, ಆಪ್ಷನ್ ಇರುತ್ತಲ್ಲ ಮತ್ತು ಮಂತ್ಲಿ ಕಟ್ಟೋದು ಅಂಥೇಳಿ ಯೋಚನೆ ಮಾಡೋರು ಜಾಸ್ತಿ ಜನ. EMI ಮೇಲೆ ತೊಗೊಳ್ಳೋರೇ ಜಾಸ್ತಿ ಜನ. ಅದ್ರ ಸಂಬಂಧ ಹೇಳಾತಿದ್ದು. ನೋಡಿರಿ, EMI ಮೇಲೆ ತೊಗೊಳ್ಳೋರು ಒಂದು ಸ್ವಲ್ಪ ಹುಷಾರಾಗಿರಿ. ಕೇಳ್ಕೋರಿ, ನೀವು ಎಲ್ಲಿ ತೊಗೋತಿಲ್ಲ ಅದನ್ನು ಕೇಳ್ಕೊಂಡು ತೊಗೊಂಡಾದ್ಮೇಲೆ ಹಿಂಗೆ ಅಂತಂದ್ರೆ ಮತ್ತು ನಿಮ್ದು EMI ಎಲ್ಲ ಕಂಪ್ಲೀಟ್ ಆಯಿತು ಅಂದ್ರೆ ಹೋಗಿ ಅದನ್ನೆಲ್ಲ ನಿಮ್ಮದು ಈ ಥರ ಪ್ರಾಬ್ಲಮ್ ಆಯ್ತು ಅಂದ್ರೆ ಹೋಗಿ ಕೇಳ್ಕೊರಿ. ಹಿಂಗೆ ನಮ್ದು ಯಾವ ಆ್ಯಪ್ಸ್ ಡೌನ್ಲೋಡ್ ಆಗಕತ್ತಿಲ್ಲ ಅಂತ ಹೇಳಿ. ಈ ಥರ ನನಗೆ ಆಗಿದ್ದು ಎಷ್ಟು ಒಂದು 3-4 ಮಂತೇ ಆಯ್ತು ನನಗೆ. ಅವಾಗಿಂದಂದರೆ ನಾನು ಟ್ರೈ ಮಾಡಾತೀನಿ ಇದು IT ಸ್ಟುಡಿಯೋನ. ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಲ್ಲ, ಸ್ಟಾರ್ಟಿಂಗ ನಂಗೆ ಅಷ್ಟು ಗೊತ್ತಿರಲಿಲ್ಲ ಅದು ಯೂಟ್ಯೂಬ್ ಸ್ಟುಡಿಯೋ ಒಳಗೆ ಇದೆಲ್ಲ ಸೆಟ್ಟಿಂಗ್ ಮಾಡ್ತಾರಾ ಇಂತೆಲ್ಲ ಅಂಥೇಳಿ. ಆಮೇಲೆ ನಾನು ಹಾಗೆ ಯೂಟ್ಯೂಬ್ ಸ್ಟುಡಿಯೋದ ಬಗ್ಗೆ ತಿಳ್ಕೊಂಡೆ. ಆವಾಗ ನಾನು ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಡೌನ್ಲೋಡ್ ಆಗಲೇ ಇಲ್ಲ. ಮತ್ತು ಈವನ್ ChatGPT ಕೂಡ ಡೌನ್ಲೋಡ್ ಆಗಲಿಲ್ಲ. ನನ್ನ ಫೋನ್ದಾಗ. ಅದನ್ನು ಹಾಗೆ ತೋರ್ಸಾತಿತ್ತು. ನಾನು ನೀವೇ 2 ಟ್ರೈ ಮಾಡೀನಿ, ಇನ್ನೊಂದೆರಡು ಮಾಡಿದ್ದೆ. ಯಾವುದು ಜೋಡೋ ಆ್ಯಪ್. ಅದು ನನಗೆ ಅದೇ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕು ಅಂಥೇಳಿ ಜೋಡೋ ಆ್ಯಪ್ ಡೌನ್ಲೋಡ್ ಮಾಡಿದೆ. ಅದನ್ನು ಡೌನ್ಲೋಡ್ ಆಗಲಿಲ್ಲ. ನನಗೇನೂ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ, ಯಾವ ಥರ ವಿಡಿಯೋ ಮಾಡಬೇಕು, ಯಾವ ಥರ ವಿಡಿಯೋ ಮಾಡಿದ್ರೆ ವ್ಯೂವ್ಸ್ ಆಗ್ತಾವು ಅಂಥೇಳಿ. ಬರೀ ಚಹಾ ಕುಡಿಯೋಣ. ಮತ್ತು ನೋಡಿರಿ, ಹುಷಾರಾಗಿರಿ. EMI ಮೇಲೆ ಫೋನ್ ತೊಗೊಳ್ಳೋರು
ನನಗಾಗಿದ್ದು ಪ್ರಾಬ್ಲಮ್ ಆಗಬಾರ್ದು ಬೇರೆದವ್ರಿಗೂ ಅಂಥೇಳಿ ನಿಮ್ಗೆ ಹೇಳತ್ತೀನಿ, ವಿಡಿಯೋ ಮಾಡತ್ತೀನಿ. ನಾನು ಹೇಳಿದೆ, ನಾನಿದು ವಿಡಿಯೋ ಮಾಡಿ ಬಿಡ್ತೀನಪ್ಪ ನಮ್ಮ ಇವ್ರಿಗೆ ಹೇಳಿದೆ, ಜಗ್ಗೂರಿಗೆ. ಮತ್ತು ಈ ಥರ ಎಲ್ಲ ನನಗಾಗಿದ್ದ ಪ್ರಾಬ್ಲಮ್ ಮತ್ತು ಬೇರೆದವ್ರಿಗೂ ಆಗಬಾರ್ದು ಅಂಥೇಳಿ ಅದಕ್ಕೆ ವಿಡಿಯೋ ಮಾಡ್ತೀನಿ, ನಾನು ವಿಡಿಯೋ ಮಾಡಿಬಿಡ್ತೀನಿ ಅಂತಂದರು. ಆಯ್ತು ಬಿಡು, ಮತ್ತು ಬೇರೆದವ್ರಿಗೂ ಗೊತ್ತಾಗಲಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾವು ಅಂಥೇಳಿ ಗೊತ್ತಾಗಲಿ ಅಂತಂದೆ ನಾನು. ನನ್ನ ಆಯ್ತು ಮಾಡು ಅಂತಂದ್ರು ಅವರು. ನನಗೆ ಟೈಮೇ ಸಿಕ್ಕಿರಲಿಲ್ಲ, ನಂದು ಮೊನ್ನೆ ಬರ್ಡೇ ಆಯಿತು ಮತ್ತು 2 ದಿನ ಊರಿಗೆ ಹೋಗೋದಾಯಿತು. ಊರಿಗೆ ಹೋದಾಗೂ ವಿಡಿಯೋ ಮಾಡೋದಾಗಲಿಲ್ಲ. ಹಿಂಗಾಗಿ ಇವತ್ತು ಫ್ರೀ ಆದೆ, ಸೊ ಅದಕ್ಕೆ ಇವತ್ತು ಮಾಡತ್ತೀನಿ ವಿಡಿಯೋ. ಆಯಿತು, ಇವತ್ತು ಮಂಡೇ. ನಿನ್ನೆ ಸ್ಯಾಟರ್ಡೇ ಸಂಡೇ ಹೋಗಿದ್ವಿ ಊರಿಗೆ. ನಿನ್ನೆ ಸಂಡೇನೇ ಸಾಯಂಕಾಲ ಬಂದುಬಿಟ್ವಿ. ಮತ್ತು ಮಂಡೇ ಹುಡುಗರು ಸ್ಕೂಲು, ಇವ್ರ ಸ್ಕೂಲು ಇರುತ್ತೆ ಅಂತ ಹೇಳಿ. ಸೊ ಇವರು ಹೋದರು, ಇವನು ಮಲ್ಕೊಂಡ. ಅದಕ್ಕೆ ಇವಾಗ ಫ್ರೀ ಆಗಿದ್ದೆ. ಇವಾಗ ಅದಕ್ಕೆ ವಿಡಿಯೋ ಮಾಡಿದ್ರೆ ಆಯ್ತು. ನನಗೆ ಇದು ವಿಡಿಯೋ ಮಾಡಿ ಬಿಡುತ್ತಾನೆ ಸಮಾಧಾನ ಇಲ್ಲ ನನಗೆ. ಪಾಪ ನನಗಾಗಿದ್ದು ಇನ್ನೊಬ್ರಿಗೆ ಆಗಬಾರ್ದಲ್ಲ. 6 ಮಂತ್ ಆಯಿತು, ನಾನು ಯಾಕೆ ಡೌನ್ಲೋಡ್ ಆಗತ್ತಿಲ್ಲ. ನನಗೆ ಒಂದೊಂದು ಸಲ ಪ್ಲೇ ಸ್ಟೋರೇ ಹೋಗ್ಬಿಟ್ಟಿತ್ತು, ನಂದು ಪ್ಲೇ ಸ್ಟೋರ್ ಆ್ಯಪನ್ನೇ ಹೋಗ್ಬಿಟ್ಟಿತ್ತು. ಮೇನ್ ಅದರೊಳಗೆ ಎಲ್ಲ ಪ್ಲೇ ಸ್ಟೋರ್ ಎಲ್ಲ ಆ್ಯಪ್ಸ್ ಡೌನ್ಲೋಡ್ ಆಗೋದು ಪ್ಲೇ ಸ್ಟೋರು. ನನಗೆ ಇವೆಲ್ಲ ಗೇಮ್ಸ್ ಆ್ಯಪ್ಸು ಮತ್ತು ಯಾವ್ಯಾವೋ ಆ್ಯಪ್ ಡೌನ್ಲೋಡ್ ಆಗ್ತಿದ್ದು. ಹೀಗಾಗಿ ನಾನು ಪ್ಲೇ ಸ್ಟೋರ್ ತಲೆ ಕೆಡಿಸ್ಕೊಳ್ಳಿಲ್ಲ. ಹೀಗಾಗಿ ಅದಕ್ಕೆ ನಂಗೆ ಪ್ರಾಬ್ಲಮ್ ಆಗಿತ್ತು, ನಿಮ್ಗೆ ಯಾರಿಗೂ ಆಗಬಾರ್ದು ಅಂಥೇಳಿ ಅದಕ್ಕೆ ಇದು ವಿಡಿಯೋ ಮಾಡಾಕ್ತೀನಿ. ನೋಡಿರಿ, ಆದಷ್ಟು ಹುಷಾರಾಗಿರಿ. ಹೊಸ ಫೋನ್ ತೊಗೊಂಡಾಗ ಸ್ವಲ್ಪ ಎಲ್ಲ ಕೇಳ್ಕೊಂಡು ತಗೋರಿ. ಈ ಥರ ಆದಮೇಲೆ, ಈ ಥರ EMI ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಏನಾರೇ ಆಗ್ತಾವೇನೋ ಮಾಡ್ತೆಲ್ಲ ಕೇಳ್ಕೊಂಡು ತೊಗೊಂಡು ಬರ್ರಿ, ಇಷ್ಟೇ ಹೇಳೋದು. ಥ್ಯಾಂಕ್ ಯು. ಆ್ಯಂಡ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.